ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ದೇವರ ನಂಬುವುದಿಲ್ಲ ಅಂದ್ರೆ ಎಲ್ಲರೂ ದೇವರ ನಂಬುದಿಲ್ಲ ಅಂತ ಆಗೋದಿಲ್ಲ. ಎಲ್ಲರೂ ದೇವರ ನಂಬ್ತಾರೆ ಅಂದ್ರೆ ಅದ್ರಾಗ ಯಾರೋ ಕೆಲವರು ವಿರೋಧ ಮಾಡೋರು ಇರೋರು ಅಂದ್ರೆ ಲೋಕೋ ಭಿನ್ನ ರುಚಿ. ಹಂಗಿದ್ದಾಗ ಒಬ್ಬ ಪತ್ರಕರ್ತರ ಜವಾಬ್ದಾರಿ ಭಾಳ ದೊಡ್ಡದಾಗ್ತದೆ. ನಾವೆಲ್ಲರ ಅಭಿಪ್ರಾಯ ಹೇಳೋದು ಇಲ್ಲ. ಕಮ್ಯುನಿಸ್ಟ್ ಆಗಿ ಒಬ್ಬ ರೈಟ್ ವಿಂಗ್ದವಾಗಿ ಅಥವಾ ಸಂಘ ಪರಿವಾರದವಾಗಿ ಇನ್ನೊಬ್ಬ ಆಗಿ ನಾವು ಹೇಳುವಂಥದ್ದೆಲ್ಲ ವಾಸ್ತವ ನೆಲೆಯ ಮೇಲೆ ಏನು ಸತ್ಯ ಇಲ್ಲ ಅದನ್ನ ಹೇಳುವಂಥದ್ದು. ಏನೋ ಕಮ್ಯುನಿಸ್ಟ್ ಅದನ್ನು ಹಿಂಗೆ ಮಾತಾಡ್ತೀನಿ, ನಾ ರೈಟ್ ವಿಂಗ್ ಅದನ್ನು ಇದೇ ರೀತಿ ಮಾತಾಡ್ತೀನಿ, ಇವು ಒಳ್ಳೆಯದಲ್ಲ. ಸತ್ಯ ಹೇಳೋದಕ್ಕೆ ವಿರುದ್ಧ ಇದ್ದಂಥದ್ದು. ಯಾಕೆಂದರೆ ಎಲ್ಲನೂ ಅರ್ಧ ಸತ್ಯಗಳನ್ನು ಮಾತ್ರ ಇಲ್ಲ ಹೇಳ್ತಾ ಇರ್ತೀವಿ. ಹೌದು, ಇದ್ದಿದ್ದೇನು ಸುಳ್ಳಲ್ಲ. ಲೆಫ್ಟ್ ವಿಂಗ್ದವರು ವೈಜ್ಞಾನಿಕವಾಗಿರ್ತಾರೆ, ವಿಚಾರವಾದಿಗಳು ಇರ್ತಾರೆ, ಎಲ್ಲ ಸರಿ. ಆದ್ರೆ ಏನಪ್ಪ ಅಂತಂದ್ರೆ ಅತಿಯಾದಂತಹ ಅವ್ರ ಮೇಲೆ ನಾವು ಜಾಣರು ಅನ್ನುವಂಥ ಓವರ್ ನಂಬಿಕೆ ಅವ್ರಿಗೆ ಎಷ್ಟೋ ಸಲ ತೊಂದರೆನೂ ಕೊಟ್ಟಿದ್ದದ. ಇನ್ನು ಪಾಪ ಉಳಿದವರು ರೈಟ್ ವಿಂಗ್ದಲ್ಲಿ ಇದ್ದಂಥವ್ರು ಜನ ಪಾಪ ಅವ್ರಿಗೆ ಎಜುಕೇಷನ್ ಇರೋದಿಲ್ಲೋ ಮತ್ತು ಯಾವ ಕಾರಣಕ್ಕೋ ಏನೋ ಅವ್ರು ತಮ್ಮ ದೈವವನ್ನು ನಂಬಿಕೊಂಡು ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಅದು ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆಲ್ಲ ಪರಿಹಾರ ಇರೋದು ಶಿಕ್ಷಣ ಒಂದರಿಂದ. ಶಿಕ್ಷಣ ಕೊಡಿಸೋಂಥ ಕೆಲಸವನ್ನು ಇವತ್ತಿನ ಸರ್ಕಾರಗಳು ಪ್ರತಿಯೊಂದು ಸರ್ಕಾರ ಮಾಡಬೇಕಾಗಿದೆ. ಇದು ಕೇವಲ ಮೋದಿಯವ್ರದಷ್ಟೇ ಕೆಲಸ, ಈ ಸಿದ್ದರಾಮಯ್ಯದಷ್ಟೇ ಕೆಲಸ ಅಂತಲ್ಲ. ಅದೇನೂ ಇರಲಿ, 15ನೇ ಉಪರಾಷ್ಟ್ರಪತಿಯಾಗಿ ನಮ್ಮ ಏನಪ್ಪ ಅಂತಂದ್ರೆ ರಾಧಾಕೃಷ್ಣನ್ ಅವರಂತೆ ಆಯ್ಕೆ ಆಗಿಬಿಟ್ಟಿದ್ದಾರೆ. ಅದಂತೆ